ಡಾಕ್ಟರ್ ಶಿವರಾಮ್ ಭಟ್ ಅವರ ನೇತೃತ್ವದಲ್ಲಿ ಇದೇ ಏಪ್ರಿಲ್ 30ರ ಅಕ್ಷಯ ತೃತೀಯ ದಿನದಂದು ಅಷ್ಟಲಕ್ಷ್ಮಿ ಮಹಾಯಾಗವನ್ನ ಹಮ್ಮಿಕೊಂಡಿದೆ. ಯಾಗದಲ್ಲಿ ಭಾಗವಹಿಸುವವರಿಗೆ 48 ದಿನಗಳಿಂದ ಪೂಜಿಸಲ್ಪಟ್ಟ ಅಷ್ಟಲಕ್ಷ್ಮಿ ಯಂತ್ರ ಹಾಗೂ ಶ್ರೀ ರಕ್ಷೆಯನ್ನ ಕೊಡಲಾಗುವುದು. ಎಲ್ಲರೂ ಈ ಯಾಗದಲ್ಲಿ ಭಾಗವಹಿಸಿ ಶ್ರೀ ತಾಯಿಯ ಕೃಪೆಗೆ ಪಾತ್ರರಾಗಿ. ಹೆಚ್ಚಿನ ಮಾಹಿತಿಗಾಗಿ ದೇವರೇಗತಿ.com ವೆಬ್ಸೈಟ್ ಅನ್ನ ಪರೀಕ್ಷಿಸಿ ಅಥವಾ ಈ ಕೆಳಗಿನ ನಂಬರ್ಗೆ ಸಂಪರ್ಕಿಸಿ. ನಮಸ್ಕಾರ. ದೇವರೇಗತಿ ಪ್ರತಿ ಜೀವಾತ್ಮದಲ್ಲೂ ಪರಮಾತ್ಮನಿದ್ದಾನೆ ಯೂಟ್ಯೂಬ್ ಚಾನಲ್ ಇಂದ ಎಲ್ಲ ವೀಕ್ಷಕ ವೃಂದದವರಿಗೂ ಕೂಡ ಡಾಕ್ಟರ್ ಶಿವರಾಮ್ ಭಟ್ ಮಾಡತಕ್ಕಂತಹ ಅನಂತ ನಮಸ್ಕಾರಗಳು. ಫೆಬ್ರವರಿ ತಿಂಗಳಿನ ತುಲಾ ರಾಶಿಯ ಭವಿಷ್ಯ ಹೀಗಿದೆ. ಈಗ ನಿಮಗೆ ಅನುಕೂಲಕರವಾದಂತಹ ಸಮಯ. ರಾಹು 6ನೇ ಮನೆಯಲ್ಲಿ, ಗುರು 7ನೇ ಮನೆಯಲ್ಲಿ ಇದ್ದದ್ರಿಂದ ಹಣಕ್ಕೂ ಜೀವನಕ್ಕೂ ಯಾವುದೇ ರೀತಿಯಾದಂತಹ ತೊಂದರೆ ಇರುವುದಿಲ್ಲ. ನೀವು ಏನು ಕೆಲಸವನ್ನ ಮಾಡ್ತಾ ಇದ್ದೀರಾ ಅಥವಾ ಯಾವುದಾದ್ರೂ ಒಂದು ಕಂಪನಿಯಲ್ಲಿ ನಿಮಗೆ ಇನ್ನೂ ಒಳ್ಳೆಯ ಸ್ಥಾನಮಾನ ಸಿಗಬೇಕು ಎಂಬತಕ್ಕಂತಹ ನಿರೀಕ್ಷೆ ಇರುತ್ತದೆ. ಹಾಗೇನೆ ಇಲ್ಲ ನಾನು ಸ್ವಂತ ಕೆಲಸವನ್ನ ಬಿಟ್ಟು ಹೊಸದಂತ ಒಂದು ವ್ಯಾಪಾರವನ್ನ ಶುರು ಮಾಡೋಣ ಎಂಬುದಾಗಿ ನಿಮ್ಮ ತಲೆಯಲ್ಲಿ ಓಡ್ತಾ ಇರುತ್ತೆ. ಅಂತಹ ಎಲ್ಲ ಸಂದರ್ಭಗಳಿಗೂ ಕೂಡ ಈ ತಿಂಗಳಿನಲ್ಲಿ ಅವಕಾಶ ಕೂಡಿ ಬರುತ್ತದೆ. ಹಾಗಾಗಿ ಈ ತಿಂಗಳಿನಲ್ಲಿ ನೀವು ಯಾವುದೇ ರೀತಿಯಂತಹ ಹಿನ್ನಡೆ ಆಗದ ರೀತಿಯಲ್ಲಿ ನಿಮಗೆ ಗ್ರಹ ಬಲಗಳು ಕೂಡಿ ಬರುತ್ತದೆ. ಅದರಿಂದ ನೀವು ಮಾಡತಕ್ಕಂತ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ ಮತ್ತು ಯಶಸ್ಸನ್ನು ನೀವು ಕಂಡುಕೊಳ್ಳಬಹುದು. ಇನ್ನು ವಿದ್ಯಾರ್ಥಿಗಳ ವಿಷಯದಲ್ಲಿ ಈ ತಿಂಗಳಲ್ಲಿ ನಿಮಗೆ ಬರತಕ್ಕಂತ ದೊಡ್ಡ ದೊಡ್ಡ ಪರೀಕ್ಷೆಗಳು ಯಾವುದೇ ಇದ್ದರೂ ಕೂಡ ಆ ಎಲ್ಲ ಪರೀಕ್ಷೆಯಲ್ಲೂ ಕೂಡ ನೀವು ಏನು ಪ್ರಯತ್ನ ಪಟ್ಟಿರ್ತೀರೋ ಆ ಪ್ರಯತ್ನಕ್ಕೆ ತಕ್ಕದಾದಂತಹ ಒಳ್ಳೆಯ ಫಲ ಪ್ರಾಪ್ತಿಯಾಗತ್ತೆ. ಹಾಗಾಗಿ ನೀವು ಪರೀಕ್ಷೆ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ಮನಸ್ಸಿನಲ್ಲಿ ಒಂದು ಬೇಜಾರಾಗ್ಲಿ, ಯಾವುದೇ ರೀತಿಯಾದಂತಹ ಕುಂಠಿತ ಮನೋಭಾವನೆ ಇಲ್ಲದೇನೆ ಈ ಒಂದು ಪರೀಕ್ಷೆಗೆ ನೀವು ಪಾಲ್ಗೊಳ್ಳೋದ್ರಿಂದ ನಿಮಗೆ ಎಲ್ಲ ರೀತಿಯಾದಂತಹ ಯಶಸ್ಸು ಕೀರ್ತಿಗಳು ನಡೆಯುತ್ತೆ. ಹಾಗೇನೆ ಮಂಗಲಮಯವಾದಂತಹ ಕಾರ್ಯಗಳು, ಯಾವುದೇ ರೀತಿಯಾದಂತಹ ಈಗ ಉದಾಹರಣೆ ಹೇಳಬೇಕು ಅಂತ ಹೇಳಾದ್ರೆ ಲವ್ ಮ್ಯಾರೇಜ್, ಇದು ನೀವು ಎಷ್ಟೋ ದಿವಸಗಳಿಂದ ನೀವು ಮನೆಯಲ್ಲಿ ಹೇಳಬೇಕು ಎಂಬುದಾಗಿ ನೀವು ಹೊಂದಿರ್ತೀರ, ಆದ್ರೆ ಹೇಳಲಿಕ್ಕೆ ಒಂದು ಒಳ್ಳೆಯ ಸಮಯ ಬಂದಿರುವುದಿಲ್ಲ. ಹಾಗಾಗಿ ಈ ತಿಂಗಳಿನಲ್ಲಿ ನೀವು ಈ ಪ್ರೇಮ ನಿವೇದನೆಯನ್ನ ಮನೆಯಲ್ಲಿ ತಿಳಿಸುವುದರಿಂದ ಅವರು ಕೂಡ ಇದಕ್ಕೆ ಒಳ್ಳೆಯದು ಎಂಬುದಾಗಿ ಸೂಚನೆಯನ್ನ ಕೊಟ್ಟು ನಿಮಗೆ ಪ್ರೇಮ ಕಾರ್ಯಕ್ಕೆ ಅವರು ಸಮ್ಮತಿಯನ್ನ ಕೊಡ್ತಾರೆ. ಹಾಗಾಗಿ ಶುಭ ಕಾರ್ಯಗಳು ನಡೆಯತಕ್ಕಂತ ಸಾಧ್ಯತೆಗಳು ಇದೆ. ಇನ್ನು ವಿದೇಶ ಪ್ರವಾಸ, ಅಲ್ಲಿ ಹೋಗಿ ವ್ಯಾಪಾರ ವ್ಯವಹಾರವನ್ನ ಮಾಡತಕ್ಕಂತಹ ಯೋಗ, ಇವೆಲ್ಲವೂ ಕೂಡ ಕಂಡು ಬರುತ್ತದೆ. ಪಂಚಮ ಶನಿಯ ಪ್ರಭಾವ ಇದ್ದರೂ ಗುರುಬಲ ಇರುವುದರಿಂದ ಅಷ್ಟಾಗಿ ಯಾವುದೇ ರೀತಿಯಾದಂತಹ ಗ್ರಹಚಾರಗಳು ಅಂದ್ರೆ ಕೆಟ್ಟ ಶಕ್ತಿಗಳು ನಿಮಗೆ ಯಾವುದೇ ರೀತಿಯಾದಂತಹ ತೊಂದರೆ ತಾಪತ್ರಗಳನ್ನ ಮಾಡುವುದಿಲ್ಲ. ಆರೋಗ್ಯಕ್ಕೂ ಕೂಡ ಯಾವುದೇ ರೀತಿಯಾದಂತಹ ಅಪಸ್ವರಗಳು, ಯಾವುದೇ ರೀತಿಯಾದಂತ ಅಪನಿಂದನೆಗಳಾಗಿರಬಹುದು, ಯಾವುದೇ ರೀತಿಯಾದಂತ ಆರೋಗ್ಯದಲ್ಲಿ ಏರುಪೇರುಗಳು ಆಗದ ರೀತಿಯಲ್ಲಿ ನಿಮ್ಮ ಜಾತಕವನ್ನ ಗ್ರಹಗಳು ರಕ್ಷಿಸುತ್ತೆ. ಹಾಗಾಗಿ ತುಲಾ ರಾಶಿಯವರಿಗೆ ಈ ತಿಂಗಳಿನಲ್ಲಿ ಒಳ್ಳೆಯ ಭವಿಷ್ಯ ಇದೆ. ಇನ್ನು ವಿಶೇಷವಾಗಿ ಇದೇ ಬರತಕ್ಕಂತಹ ಏಪ್ರಿಲ್ 30ನೇ ತಾರೀಕಿನಂದು ಅಕ್ಷಯ ತದಿಗೆಯ ಪ್ರಯುಕ್ತ ವಿಶೇಷವಾಗಿ ಅಷ್ಟಮಹಾಲಕ್ಷ್ಮಿಯ ಯಾಗವನ್ನ ಹಮ್ಮಿಕೊಂಡಿದ್ದೇವೆ. ಆ ನಿಮ್ಮ ಮನೆಗೆ ಆ ಮಹಾಲಕ್ಷ್ಮಿಯ ಪೂರ್ಣ ಪ್ರಸಾದವಾದಂತಹ ಮಹಾಲಕ್ಷ್ಮಿಯ ಯಂತ್ರ ಹಾಗೇನೆ ಆ ದೇವರ ರಕ್ಷೆಯನ್ನ ನಿಮ್ಮ ಮನೆಗೆ ತಲುಪಿಸುವಂತಹ ಕಾರ್ಯವನ್ನು ನಾವು ಮಾಡಲಿಕ್ಕಿದ್ದೇವೆ. ಹಾಗಾಗಿ ಈ ಪೂಜೆಯ ಹೆಚ್ಚಿನ ವಿವರಣೆಗೆ ಕೆಳಕಂಡಂತಹ ವೆಬ್ಸೈಟ್ ನಲ್ಲಿ ನೀವು ಎಲ್ಲವನ್ನ ವೀಕ್ಷಿಸಬಹುದು. ಹಾಗಾಗಿ ಈ ತಿಂಗಳಿನಲ್ಲಿ ಈ ರಾಶಿಯ ಭವಿಷ್ಯದವರಿಗೆ ಆ ಭಗವಂತ ಆಶೀರ್ವಾದವನ್ನ ಮಾಡಲಿ ಎಂಬುದಾಗಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೇನೆ. ನಮಸ್ಕಾರ. ಡಾಕ್ಟರ್ ಶಿವರಾಮ್ ಭಟ್ ಅವರ ನೇತೃತ್ವದಲ್ಲಿ ಇದೇ ಏಪ್ರಿಲ್ 30ರ ಅಕ್ಷಯ ತೃತೀಯ ದಿನದಂದು ಅಷ್ಟಲಕ್ಷ್ಮಿ ಮಹಾಯಾಗವನ್ನ ಹಮ್ಮಿಕೊಂಡಿದೆ. ಯಾಗದಲ್ಲಿ ಭಾಗವಹಿಸುವವರಿಗೆ 48 ದಿನಗಳಿಂದ ಪೂಜಿಸಲ್ಪಟ್ಟ ಅಷ್ಟಲಕ್ಷ್ಮಿ ಯಂತ್ರ ಹಾಗೂ ಶ್ರೀ ರಕ್ಷೆಯನ್ನ ಕೊಡಲಾಗುವುದು. ಎಲ್ಲರೂ ಈ ಯಾಗದಲ್ಲಿ ಭಾಗವಹಿಸಿ ಶ್ರೀ ತಾಯಿಯ ಕೃಪೆಗೆ ಪಾತ್ರರಾಗಿ. ಹೆಚ್ಚಿನ ಮಾಹಿತಿಗಾಗಿ ದೇವರೇಗತಿ.com ವೆಬ್ಸೈಟ್ ಅನ್ನ ಪರೀಕ್ಷಿಸಿ ಅಥವಾ ಈ ಕೆಳಗಿನ ನಂಬರ್ಗೆ ಸಂಪರ್ಕಿಸಿ.